ಈ ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ಗಳಿದಾವಲ್ಲ, ಈ ಆ್ಯಪ್ಗಳ ಕುರಿತಾಗಿ ಸುಮಾರು ವರ್ಷಗಳಿಂದ ದೂರು ಕೇಳಿ ಬರ್ತಾ ಇತ್ತು, ಕಂಪ್ಲೇಂಟ್ಗಳು ಕೇಳಿ ಬರ್ತಾ ಇತ್ತು, ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಆನ್ಲೈನ್ ಆ್ಯಪ್ಗಳಿಂದ ಈಗ ಗ್ರಾಹಕರಿಗೆ ಮತ್ತು ಚಾಲಕರಿಗೆ ಇಬ್ಬರಿಗೂ ಪಂಗನಾಮ ಹಾಕಲಾಗ್ತಾ ಇದೆ. ಸಾರಿಗೆ ಇಲಾಖೆಯ ನಿಯಮವನ್ನು ಗಾಳಿಗೆ ತೂರಿ ಈ ಆ್ಯಪ್ಗಳು ಆಪರೇಟ್ ಮಾಡ್ತಿದ್ದಾವೆ. ಅಗ್ರಿಗೇಟರ್ ಆ್ಯಪ್ಗಳ ವಿರುದ್ಧ ಕ್ಯಾಬ್ ಚಾಲಕರೇ ಸಿಡಿದೆದ್ದಿದ್ದಾರೆ. ಈ ರೀತಿಯಾದಂತಹ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಯಾಕೆಂದರೆ ದುಡಿಯೋದು ನಾವು, ತಿನ್ನೋದವರ, ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿರೋದು. ಇಷ್ಟ ಬಂದ ಹಾಗೆ ದರವನ್ನು ಫಿಕ್ಸ್ ಮಾಡ್ತಾರೆ, ನಮಗೂ ಸರಿಯಾಗಿ ದುಡ್ಡು ಕೊಡೋದಿಲ್ಲ. ಇದೆಲ್ಲವೂ ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲಿ ಇವತ್ತು ಆಟೋ ರೇಟ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಕ್ಯಾಬ್ ರೇಟ್ಗೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ 24 ರೂಪಾಯಿ. ಅದು ಯಾವ ಆ್ಯಪ್ ಆಧಾರಿತ ಸಂಸ್ಥೆಗಳು ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಓಲಾ, ಊಬರ್, ನಮ್ಮ ಹತ್ರ ಅಂತ ಏನು ಹೇಳ್ತಾ ಇದ್ದಾರೆ, ಇವತ್ತವರೆಗೆ ಕೊಡ್ತಾ ಇಲ್ಲ. ಪೀಕ್ ಅವರ್ಸಲ್ಲಿ 12 ಕಿಲೋಮೀಟ್ರಿಗೆ 805 ರೂಪಾಯಿ ಕೊಟ್ಟಿದ್ದಾನೆ. ಅದು ಪೀಕ್ ಅವರ್ಸಲ್ಲಿ. ಕಿಲೋಮೀಟ್ರಿಗೆ ಎಷ್ಟು ಬಿತ್ತಣ್ಣ? ಕಿಲೋಮೀಟ್ರಿಗೆ ಪಬ್ಲಿಕ್ಕಿಗೆ ಮಾತ್ರ ಈ 805 ರೂಪಾಯಿ ಕೊಟ್ಟವನೆ. ಇದು ಪೀಕ್ ಅವರ್ಸಲ್ಲಿ ಈ ತರ ಚಾರ್ಜ್ ಮಾಡ್ತಿದ್ದಾನೆ. ಡ್ರೈವರ್ಸ್ಗೂ ತೊಂದರೆ ಈ ತರ. ಆಮೇಲೆ ನಮ್ಮ ಯಾತ್ರೆಯಲ್ಲಿ 680 ರೂಪಾಯಿ ನೆನ್ನೆ ಇದು ಬಂದಿತ್ತು, ಡ್ಯೂಟಿ ಬಂದಿದ್ದು, ನಾನು ತೊಗೊಂಡೋಗಿದೆ. ಮೀಟ್ರ್ ಚಾರ್ಜು ನಂದು 824 ರೂಪಾಯಿ ಮೀಟ್ರ್ ಚಾರ್ಜು. ಸರಿ ಆಯಿತು ಅಂದ್ಬಿಟ್ಟು ಕಸ್ಟಮರ್ ಹತ್ರ ಫೋನ್ ಮಾಡಿ ಕೇಳಿದ್ರೆ, ಇಲ್ಲ ಇದು ನಾನು ಎಷ್ಟಾಗಿದೆ 680 ರೂಪಾಯಿ ಅಮೌಂಟ್ ಕೊಡ್ತೀನಿ. ಪೊಲೀಸವ್ರಿಗೂ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಶಿವಕೋಟೆ ಮೇನ್ ರೋಡಲ್ಲಿ ಅದಾದಮೇಲೆ ಅದೇನೈತೆ ನಮ್ಮ ಯಾತ್ರೆ ಪೇಮೆಂಟ್ ಮಾಡಿದ್ರು. ಸರಿ ಆಯಿತು, ಅವ್ರು ಹೇಳ್ದಂಗೆ ನಾನು ಪೇಮೆಂಟ್ ಮಾಡಿದ್ರು ಕಸ್ಟಮರು. ಸರಿ ಆಯಿತು ಅಂದ್ಬಿಟ್ಟು 10 ಗಂಟೆಗೆ ಬರೋಕ್ಕೆ ಹೇಳಿದ್ರು. ನೋಡ್ರೆ ID ಬ್ಲಾಕ್ ಮಾಡಿದ್ದಾರೆ. ಅದೇನು ಗೌರ್ಮೆಂಟ್ ರೇಟ್ ನಮ್ಮ ಯಾತ್ರೆ ಅವರು